ಸ್ಕ್ರಿಪ್ಟ್ ಇರುತ್ತೋ ಅದಕ್ಕೆ ತಕ್ಕನಂಗೆ ಅಭಿನಯ ಮಾಡಿ ಬರ್ತೀರಾ. ಇದು ರಿಯಾಲಿಟಿ ಶೋ. ಅಲ್ಲಿ 17 ಡಿಫ್ರೆಂಟ್ ಮನಸ್ಥಿತಿಗಳಿರ್ತವೆ. ಈ ಕಡೆ ಸೈಡಲ್ಲಿ ನೀವು ಒಬ್ಬರೇ ಇರ್ತೀರಾ. ಸೊ ಸುದೀಪ್ ಅವರು ಮಾನಸಿಕವಾಗಿ ಆ 17 ಮನಸ್ಸುಗಳನ್ನ ಸ್ಟಡಿ ಮಾಡಿ ಏನೋ ಒಂದು ಅವರಲ್ಲಿ ನಡೆಯುವಂತಹ ಪ್ರತಿಯೊಂದು ಇದಕ್ಕೂ ನೀವು ಯಾವ ರೀತಿ ಮಾನಸಿಕವಾಗಿ ರೆಡಿ ಆಗ್ತೀರಾ ಅಂತ ಹೇಳಿ ಪ್ರತಿ ಅವ್ರು ಏನು ಮಾತಾಡ್ತಾರೋ ಅಷ್ಟಿಗೆ ಸ್ಪಂದಿಸ್ತೇನೆ ಹೊರತು ನಾನು ಐ ಡೋಂಟ್ ಇನ್ ಎಫರ್ಟ್ ಹಾಕಲ್ಲ ನಾನು ಅವ್ರನ್ನ ಅರ್ಥ ಮಾಡೋಕ್ಕೆ. ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ಹೇಳ್ತಾ ಇರೋದು ದಟ್ ಇಸ್ ನಾಟ್ ಇವನ್ ಮೈ ಜಾಬ್. ನಾನು ರಿಸ್ಟ್ರಿಕ್ಷನ್ ಹಾಕೋತಾರೆ. ಇದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಇದು ಪೇಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಮಾಡ್ತೀನಿ ಅಂತ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಐ ಕ್ಯಾನ್. ಯು ಥಿಂಕ್ ಐ ಕ್ಯಾನ್ ಸ್ಟಡಿ ದೆಮ್? ಯು ಕ್ಯಾನ್. ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ವಾರಡಿ ಏನು ನಡೀತಾ ಇರೋದು ಅದನ್ನು ನೋಡ್ತೀವಿ, ಮಾತಾಡ್ತೀವಿ. So, but don't you think everybody is giving an opinion that they want you to have? ಈಗ ನಾನು ಮುಂದೆ ಕೂತಾಗ ಹೇಗೆ ಮಾತಾಡ್ತಾರೋ ಅಷ್ಟೇ ನನ್ನ ಕಣ್ಣಿಗೆ ಕಾಣೋದು, ಅದಕ್ಕೆ ಸ್ಪಂದಿಸ್ತೀನಿ ಅಷ್ಟೇ. ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೆಲ್ಲ ಸಾಧ್ಯನೇ ಇಲ್ಲ. ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಆ ಥರ. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದ ಕಂಟೆಸ್ಟೆಂಟ್ಸ್. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಸ್ಟಡಿ ಎನಿವನ್. ಐ ಡೌಟ್. ಕ್ಯಾನ್ ಯು? ಮೆಂಟಲಿ ನೀವು ಒಂದಷ್ಟು ಪ್ರಿಪೇರ್ ಆಗಿ ಹೋಗ್ತೀರಾ ಅಂತ ಅಲ್ಲಿ 17 ಮೆಂಟಲಿ ಪ್ರಿಪೇರ್ ಆಗ್ತಾನೆ ಇರ್ತೀನಿ. ಇವತ್ತೇನೋ ನಡೆಯುತ್ತೆ, ಇನ್ನೊಂದು 5 ಕಾಫಿ ಜಾಸ್ತಿ ಆಗುತ್ತೆ, ಏನೋ ಇರುತ್ತೆ. ಬಟ್ ಅದು ನಡೀಲಿಲ್ಲ ಅಂದಾಗ ಭಾಳ ಖುಷಿಯಾಗ ಕಾಫಿ ಕುಡಿದ್ಬಿಟ್ಟಿರ್ತೀನಿ ಅಷ್ಟೇ. ಮೆಂಟಲಿ ಪ್ರಿಪೇರ್ ಆಗೇ ಆಗ್ತೀನಿ. ಏನೋ ಒಂದು ಇರುತ್ತೆ ಅಂತ. ಬಟ್ ಐ ಗೆಸ್ ಲೆಟ್ ಅಸ್ ಸೇ ಅ ಬಿಗ್ ಬಾಸ್ ಏನು ಆಗದೆ ಇದು ಯಾರು ನೋಡ್ತಾರೆ? ಜಸ್ಟ್ ಥಿಂಕ್, ಮಾರ್ನಿಂಗ್ ಎದ್ದೇಳಿದ್ರು, ಒಬ್ರಿಗೊಬ್ರು ತಪ್ಕೊಂಡ್ರು, ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕರ್ಕೊಂಡ್ರು, ಒಬ್ರಿಗೊಬ್ರು ಊಟ ಮಾಡಿಸಿದ್ರು, ಟಾಸ್ಕ್ ಕೊಟ್ಟ ತಕ್ಷಣ ಟಾಸ್ಕ್ ಮಾಡಿದ್ರು, ವಾಪಸ್ ತೊಡೆ ಮೇಲೆ ಕುತ್ಕೊಂಡ್ರು, ಒಬ್ರಿಗೊಬ್ರು ಸೋಲ್ಕೊಂಡ್ರು. ನೋಡ್ತೀರಾ? ಮತ್ತೆ ಸಂಯುಕ್ತ ಹೆಗ್ಡೆ ಅವರು ಮತ್ತೆ ಹುಚ್ಚ ವೆಂಕಟ್ ಅವರು ಇಂತಹ ಒಂದು ಸಂದರ್ಭ ಬಂದಾಗ ಐ ಥಿಂಕ್ ಅವ್ರ ಜಾಗದಲ್ಲಿ ಅವ್ರು ಇರ್ಬೇಕಾದ್ರೆ ಅವ್ರಿಗೇನು ಗೊತ್ತವ್ರು ಯಾಕೆ ಆ ಥರ ನಡ್ಕೊಂಡಿರ್ತಾರೆ ಅಂತ. ನಾವಿದು ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಮಾತ್ರ ಮಾತಾಡಿ ಅವ್ರ ತಪ್ಪು ಇವ್ರ ತಪ್ಪು, ವೈ ಶುಡ್ ಬಿ ಇವನ್ ಜಡ್ಜ್? ಐ ಥಿಂಕ್ ಒಳಗಡೆ ಹೋದ್ಮೇಲೆ ಯು ಥಿಂಕ್ ಸಂಯುಕ್ತ ಆಗಲಿ ಹುಚ್ಚ ವೆಂಕಟ್ ಅವರಾಗಲಿ ಯು ಥಿಂಕ್ ದೇ ವಾಂಟ್ ಟು ಗೆಟ್ ಎ ಬ್ಯಾಡ್ ನೇಮ್? ಡೆಫಿನೆಟ್ಲಿ ನಾಟ್. ಏನೋ ನಡೆದೋಗುತ್ತೆ. ನಡೆದಾಗ ಅವರಿಗೂ ಅನ್ಸಿರುತ್ತೆ ಕೆಲವು ಟೈಮು ಏನಕ್ಕೆ ಹಿಂಗಾಯ್ತು. ಈಗ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನಕ್ಕೆ ಹಂಗಾಯ್ತು. ಐ ಥಿಂಕ್ ದಟ್ಸ್ ವಾಟ್ ಇಟ್ ಗೋಸ್. ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ಯು. ನೀವೇನು ಓಟ್ ಹಾಕ್ತೀರೋ ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೇವೆ ಹೊರತು ನಾವು ಜಡ್ಜ್ ಮಾಡಿ ನಾವೊಬ್ಬರನ್ನ ಹೊರಗಡೆ ಹಾಕಬೇಕು ಅನ್ನೋ ಟಾಪಿಕ್ ಇಲ್ವಲ್ಲ. ಸೊ ಐ ಡೋಂಟ್ ಥಿಂಕ್ ಸಂಯುಕ್ತ ಅವ್ರ ಹುಚ್ಚ ವೆಂಕಟ್ ಬೋತ್ ವೇರ್ ರಾಂಗ್. ಸುದೀಪ್ ಸರ್, ಇದು 8ನೇ ಸೀಸನ್ನು. ಯಾವತ್ತಾರು ಒಂದಿನ ನೀವು ಒಳಗಡೆ ಬಿಗ್ ಬಾಸ್ ಮೇಲೆ ಇರಬೇಕು ಅಂತ ಏನು ಅನ್ನಿಸ್ತಾ ಯಾವತ್ತಾರು ಅಷ್ಟು ನೋಡ್ತಾ ಪ್ರೋಗ್ರಾಮ್ ಮಾಡ್ತಾ ನೀವು ಕಂಟೆಂಟ್ ಆಗಿ ಒಳಗಡೆ? ಸರಿ, ಒಂದು ವಿಚಾರ ತಿಳ್ಕೊಳ್ಳಿ. ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಹೋಗ್ತಾರೋ ಪ್ರತಿಯೊಬ್ಬರಿಗೂ ಒಂದು ಏನಂತೀವಿ, ಒಂದು ಪೇಮೆಂಟ್ ಅಂತ ಇರುತ್ತೆ. ನೋಬಡಿ ಗೋಸ್ ಇನ್ ಸೈಡ್ ಫ್ರೀ. ಇಫ್ ದೇ ಕ್ಯಾನ್ ಅಫೋರ್ಡ್ ಮೀ ಐ ವಿಲ್ ಗೋ. ಪರಮ್ ಸರ್, ಸೆಲೆಬ್ರಿಟಿಗಳು ಸ್ಟಾರ್ಗಳನ್ನ ಸೇರಿಸಿ ಯಾವತ್ತಾರು ಬಿಗ್ ಬಾಸ್ ಹೊರಗಡೆ ಸೇರಿಸಿಲ್ಲ? ಮೇಲೆ ಕೆಳಗಡೆ ಎಲ್ಲಾ ಕಡೆಯಿಂದ ಬಿ ಆಗ್ಬೇಕಾಗಿರ್ತಾವೆ. ನಮ್ಗೆಲ್ಲ ಒಂದೇ ಕಡೆ ಸೇರಿಸಿದ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್ ವಾಟ್ ಯು ಹ್ಯಾವ್ ಸರ್. ಬಟ್ ಲೆಟ್ಸ್ ಸ್ಟಿಕ್ ಟು ರಿಯಾಲಿಟಿ. ಬಟ್ ನನಗೇನು ಇವಾಗಲೂ ಕಮಿಟ್ ಆದರೆ ನಾನು ನೋಡ್ತೀನಿ. ಚೆನ್ನಾಗಿರುತ್ತೆ ಸರ್. ಅದ್ರ ಬಗ್ಗೆ ಕೇಳಿಲ್ಲ. ಒಳಗೆ ಹೋಗ್ತೀರಾ ಅಂತ ಕೇಳಿದ್ರು. ಕಳಿಸಿದ್ರೆ ಒಂದು ದಿವಸ ಹೋಗಿ ಬರ್ತೀನಿ ಸರ್. ಬಟ್ ಅಗೇನ್ ಎಷ್ಟು ಟೈಮ್. ಪರಮ್ ಸರ್, ನಿಮಗೆ ಒಂದು ಪ್ರಶ್ನೆ ಇಲ್ಲಿ ಇಡಿ ಸರ್. ಸೀಸನ್ಸ್ 8 ಏನೋ ಒಂದು 4 ಮಂತ್ಸ್ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ. ಸೊ ಒಂದು ವೇಳೆ ಸೀಸನ್ 9 ಇದೇ ವರ್ಷನೇ ಬರುತ್ತಾ, ಇಲ್ಲ ಇದೇ ಥರ ಲೇಟಾಗಿ ಏನಾರ ಸ್ಟಾರ್ಟ್ ಆಗ್ಬೋದಾ? 9 ಸೀಸನ್ 8 ಮುಗಿಸೋಣ ಅಂತ ಇದ್ದೀವಿ. ಸೊ ಅದಕ್ಕೆ ಸೀಸನ್ 9 ಬರಬಹುದು. ಅಂದ್ರೆ ಒಂದು ಕ್ಯಾಲೆಂಡರ್ ಸ್ವಲ್ಪ ಆಚೆ ಈಚೆ ಆಗಿದೆ. IPL ತರ ಈ ವರ್ಷ ಬಹಳ ಸಣ್ಣ ಗ್ಯಾಪ್ ಜೊತೆ ಬರುತ್ತೆ ಅಂತ ಅನ್ಸುತ್ತೆ. ಬರುತ್ತೆ ಸರ್, ಏನೋ ಕಮೆಂಟ್ ಮಾಡಿಸ್ಕೊಡಿ. ಇವ್ರಿಗೆ ಫೆಬ್ರವರಿಗೆಲ್ಲ ನಮಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸೀಸನ್ ಕೂಡ ಇಲ್ಲ ಆಕ್ಚುಲಿ ಎಸ್, ನವೆಂಬರ್ ಐ ಥಿಂಕ್ ವಿಲ್ ಸ್ಟಾರ್ಟ್. ಅಕ್ಟೋಬರ್ ಸೀಸನ್ 9 ಸರ್. ಯಾ. ಸುದೀಪ್ ಸರ್, ಇಷ್ಟು ಸೀಸನ್ ಅಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರು ಇಲ್ಲ ಸರ್? ನೋ ಮ್ಯಾಮ್. ಸರ್, ನೀವು ಹೋಸ್ಟ್ See, ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದರೆ ಆ್ಯಕ್ಚುಲಿ ನಾನು ನಿಮ್ಗೆ ಮಾಡಸ್ಟ್ ಆಗಿ ಹೇಳ್ತಾರಲ್ಲ, ಐ ಕಾಂಟ್ ಬಿ ಬಯಾಸ್ಡ್.
how can I be biased? Even my favorite ಅಂತ ಅಂದಿದ್ದು ದಿವಸ ಏನಾಗುತ್ತೆ, see, I think if you ask me, some of the people who did really well, like Arun Sagar, I think he did extremely well. ನಮ್ಮ ಹರೀಶ್ ರಾಜ್ ಅವರು he did extremely well. ಎಲ್ಲ ಸೀಸನಲ್ಲೂ ಒಂದೋ ಇಬ್ಬರು ತುಂಬ ಅದನ್ನು ಗೆಲ್ತಲೇ ಇರ್ಬೋದು. Some of them, but they have done extremely well, like Vasuki. Some of them, I think, ತುಂಬ ಅದ್ಭುತ ಆಗಿದೆ. That doesn't mean ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂತ ಅಲ್ಲ. Definitely, I have appreciated those people because they have done extremely well. And frankly, ನಾನು ಸೀಸನ್ ಎಪಿಸೋಡ್ ನೋಡ್ಬೇಕಾದ್ರೂ ಕೂಡ ನಾನು ಯಾವ ಟೀಮ್ ನೋಡಲ್ಲ. ಇವನ್ ನಮ್ಮ ತಾಯಿ ಒಟ್ಟಿಗೆ ಕೂತ್ಕೊಂಡು ನೋಡ್ಬೇಕು. ಈಗ ಯು ನೋ ಹೌ ಮದರ್ಸ್ ಆರ್, ರೈಟ್? ಅವರು ಚೂರು ಯಾರ ಹತ್ರ ಇವರು ಓದಾಡ್ತಾರೆ, ಅದು ನನ್ನ ಮೇಲೆ ಇದಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಒಂದು ಒಪಿನಿಯನ್ ಏನಾದ್ರು ಅಂದ್ರು ಪಾಪ ನಾವು ಅಂದ್ಬಿಟ್ಟು ಅನ್ಕೊಳ್ಳಿ, ಅದು ನನ್ನ ಮೇಲೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ದೆನ್ ಐ ಹ್ಯಾವ್ ಟು ಕೀಪ್ ಮೈ ಮದರ್ ಇನ್ ಮೈಂಡ್ ಆ್ಯಂಡ್ ಟಾಕ್ ನೆಕ್ಸ್ಟ್ ಡೇ. ನಾನೇನಾದ್ರು ಅವ್ರಿಗೇನಾದ್ರು ಹೇಳ್ಬಿಟ್ರೆ ನಮ್ಮ ಅಮ್ಮ ಅಪ್ಸೆಟ್ ಆಗ್ಬಿಟ್ಟಾರೆ ನಾವು. You know what I'm talking about? So even episodes I don't watch with anybody. I watch alone, Param and me, and of course he also is. We both, Ibru onde idralle iradu. Ibru we cannot be biased, so we just scrape through. Sometimes you notice ಮಾಡಿರ್ತೀವಿ ತುಂಬಾ ಸಿಕ್ಕದ ಗಲಾಟೆ ನಡೆದಿರುತ್ತೆ. Somebody will think actually next day ಇವಾಗ ಇವ್ರು ಏನೋ ಕ್ಲಾಸ್ ತಗೊಂತಾರೆ, ಬರ್ತಾರೆ, ಮಾತಾಡ್ತಾರೆ ಅಂತ. But if you notice next day ನಾನು ಅದನ್ನ ಡೈಲ್ಯೂಟ್ ಮಾಡ್ಬಿಡ್ತೇನೆ ಹೋಗಿ, because I would have felt that it was okay, you know. So no way that I can personally have any personal favorites. ಸರ್, ಈಗ ಹಿಂದಿ ಬಿಗ್ ಬಾಸ್ ಅಲ್ಲಿ ಲಾಕ್ಡೌನು ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಆಯ್ದುಕೊಂಡಿದ್ರು. ಸೊ ಇಲ್ಲಿ ಆ ಥರದ್ದು ಏನಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ? ಏನಾದರೂ ಒಂದಿಷ್ಟು ಕಾನ್ಸೆಪ್ಟ್ ಹೇಳ್ಬಹುದಾ ಅಂತ? ಇಲ್ಲ, ಅಂದರೆ ಲಾಕ್ಡೌನ್ 8.0 ಅಂತಂತೂ ಹೇಳಿದ್ದೀವಿ. ಲಾಕ್ ಇದೆ, ಕೀ ಇದೆ. ಸೊ ಒಂದು ಕಡೆ ಕಂಟೆಸ್ಟೆಂಟ್ಗಳನ್ನ ಲಾಕ್ಡೌನ್ ಮಾಡಿದಾಗ ಇನ್ನೇನೇನೋ ಓಪನ್ ಆಗುತ್ತೆ. ಒಂದು ಬಾಗಿಲು ಮುಚ್ಚಿದಾಗ ಹಲವು ಬಾಗಿಲುಗಳು ಓಪನ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಅಂತೂ ಇದೆ, ಅದು ಒಂದು ಹೊಸದಾಗಿದೆ. ಸೊ ಸರ್, ಇನ್ನೊಂದೀಗ ಪ್ರತಿ ಸೀಸನಲ್ಲೂ 2 ವೀಕು 3 ವೀಕು ಆದಮೇಲೆ ಒಬ್ಬರು ಗೆಸ್ಟ್ ಬರ್ತಾರೆ ಒಳಗಡೆ. ಸೊ ನೀವು ಇಲ್ಲಿ ಈಗ ಕರೋನಾ ಇರೋದ್ರಿಂದ ಅವ್ರಿಗೂ ಏನಾದರೂ ಪ್ರೀವಿಯಸ್ ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೂ ಕ್ವಾರಂಟೈನ್ ಮಾಡಿ ಒಳಗಡೆ ಬಿಡ್ತೀರಾ? ಏನಾದರೂ ಪ್ಲಾನ್ ಇದೆಯಾ? ಬಿಗ್ ಬಾಸ್ ಮನೆ ಒಳಗಡೆ ಈ ಸಾರಿ ಹೋಗ್ಬೇಕು ಅಂದ್ರೆ ಕ್ವಾರಂಟೈನ್ ಆಗೋದು ಮಸ್ಟ್. ಅದು 1 ದಿನ ಇರ್ಬೋದು, ಒಂದು ಮಿನಿಟಿಗೆ ಇರ್ಬೋದು. ನಾನು ಏನೋ ಒಂದು ಓಪನಿಂಗ್ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ, ನಾನು ಮತ್ತು ಪ್ರೊಡಕ್ಷನ್ ಅವರು ಫುಲ್ ಆನ್ ಕಿತ್ತಾಡ್ಕೊಳ್ತಾ ಇದೀವಿ. ಅವರೇ ನನಗೆ ಕೊಡ್ತಾ ಇದ್ರು, ಇಲ್ಲ ನಾನು RT-PCR ಮಾಡ್ತೀನಿ, ಅವನನ್ನು ಕ್ವಾರಂಟೈನ್ ಮಾಡ್ತೀನಿ ಅಂದ್ರೆ ಅದಿಲ್ಲ. 7 ದಿನ ಕ್ವಾರಂಟೈನ್ ಆಗಲೇಬೇಕು, 8 ದಿನ ಕ್ವಾರಂಟೈನ್ ಆಗಲೇಬೇಕು ಇನ್ಸ್ಟಿಟ್ಯೂಷನಲ್, ಅದಕ್ಕೂ ಮೊದಲು ಹೋಮ್ ಕ್ವಾರಂಟೈನ್ ಆಗಿರ್ಬೇಕು. ಅಷ್ಟು ಕೇರ್ ತಗೊಂಡು ಮಾಡ್ತಿದ್ದಾರೆ. ಐ ಅಪ್ರಿಷಿಯೇಟ್ ದಟ್. ಅಂದ್ರೆ ನನಗೆ ಕೊಡ್ತಿಲ್ಲ ಅಂತ ಹೇಳುವಷ್ಟು ಅವರು ಫರ್ಮ್ ಸ್ಟೆಪ್ ತಗೊಳ್ತಿರೋದ್ರಿಂದ ಇನ್ಯಾರಿಗೂ ಅವರು ಅವಕಾಶ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟು ಫುಲ್ ಪ್ರೂಫ್ ಇದೆ ಇದು. ಅಂದ್ರೆ ಎಫರ್ಟ್, ಮತ್ತೆ ಅದಾದ್ಮೇಲೆ ನಮಗೆ ಯಾರ ಕೈಯಲ್ಲೂ ಇಲ್ಲ. ಬಟ್ ಅದನ್ನ ತಡೆಯೋದಕ್ಕೆ ಮಾಡಬೇಕಾಗಿರುವ ಪ್ರಯತ್ನಗಳನ್ನ ಎಲ್ಲಿ ಸಾಧ್ಯವೋ ಎಲ್ಲ ಕಡೆ ಮಾಡಿದ್ವಿ. ಪರಂ ಸರ್, ನಿಮಗೆ ಈಗ ಪ್ರತಿ ಸೀಸನ್ ಬಂದಾಗಲೂ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಕಂಟೆಸ್ಟೆಂಟ್ಗೆ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತೀರಾ. ಈ ಸೀಸನಲ್ಲಿ ಯಾವ ಥರದ ಹೊಸ ಪ್ರಯೋಗ ಇರುತ್ತೆ ಕಂಟೆಸ್ಟೆಂಟ್ ಮೇಲೆ ಅಂತ? ಇಲ್ಲ, ಪ್ರಯೋಗ ಅಂದ್ರೆ ಹೊಸ ಟಾಸ್ಕ್ಗಳಂತೂ ಇರುತ್ತೆ, ಹೊಸ ಮೈಂಡ್ಗಳು ಹಾಗಾಗಿ ಹೊಸದಾಗಿರುತ್ತೆ. ಮನೆ ಟೋಟಲಿ ಹೊಸದಾಗಿ ಆಗಿದೆ. ಸೊ ಹೊಸ ಮನೆ ನಿಮ್ಗೆ ನೋಡಕ್ ಸಿಗುತ್ತೆ. ಗಾರ್ಡನ್ ಏರಿಯಾ ವೆರಿ ಇಂಟ್ರೆಸ್ಟಿಂಗ್ಲಿ ಡನ್. ಬೇರೆ ಆರ್ಟ್ ಡೈರೆಕ್ಟರ್ ಇದನ್ನ ಮಾಡಿದ್ದಾರೆ. ಲಾಕ್ ಮತ್ತು ಕೀಯನ್ನ ಇಟ್ಕೊಂಡಿದೀವಿ. ಅಂದ್ರೆ ಒಂದು ಲಾಕ್ಡೌನ್ ಆದ್ರೆ ಏನೇನು ವಿಷಯಗಳು ಓಪನ್ ಆಗ್ಬಹುದು, 17 ಅಥವಾ 16 ಮೈಂಡ್ಗಳು ಲಾಕ್ಡೌನ್ ಆದಾಗ ಅನ್ನೋದನ್ನ ಇಟ್ಕೊಂಡಿದೀವಿ. ಸೊ ಐ ಥಿಂಕ್ ಅದು ಶ್ಯೂರ್ಲಿ ಹೊಸದು. ಅದಲ್ಲೇನೂ ಒಂದಷ್ಟು ಪಾಯಿಂಟ್ಗಳು ಹೊಸದು ಇದ್ದೇ ಇರುತ್ತೆ. ಅದನ್ನ ಇಲ್ಲ, ರಾಕ್ ಮತ್ತು ಕೀಯನ್ನ ರಿವೀಲ್ ಮಾಡಿದೆ ನಿಮಗೆ, ಮನೆ ಇತ್ಯಾದಿಯನ್ನ ರಿವೀಲ್ ಮಾಡಿದೆ. ಐ ಥಿಂಕ್ ಸಂಡೇ ಉಳಿದಿರೋದು ಸಂಡೇ ನೀವು ನೋಡಬಹುದು ಅಂತ ಗೊತ್ತಿಲ್ಲ. ಸುದೀಪ್ ಸರ್, ನಿಮಗೆ ಪ್ರತಿ ವೀಕ್ ಬಂದಾಗ್ಲೂ ಕಂಟೆಸ್ಟೆಂಟ್ ಏನೇ ಒಂದು ಡಿಸಿಷನ್ ತಗೊಂಡ್ರು ಅಥವಾ ಅವರಲ್ಲಿ ನಡೆದಂತ ತಪ್ಪುಗಳಾದ ಸಂದರ್ಭದಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ರಿ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಕೋಪ ಬರೋದುಂಟು, ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ತೀರಾ ಅಂತ? Check. Hello. The fact that ಅಲ್ಲಿ ಒಂದು ಇಷ್ಟು ಕ್ಯಾಮ್ರಾಗಳು ಆನ್ ಆಗಿದೆ ಅಂತ ಗೊತ್ತಿರುತ್ತಲ್ಲ, ಆಟೋಮೆಟಿಕ್ ಕಂಟ್ರೋಲ್ ಮಾಡಿಸುತ್ತೆ. ಸೊ ನಂದು ರಿಯಾಕ್ಷನ್ ಏನಿದ್ರು ಮತ್ತೆ ಬರ್ತೀವಿ, ಟೇಕ್ ಅ ಸ್ಮಾಲ್ ಬ್ರೇಕ್ ಅಂತ ಹೇಳಿರ್ತೀನಲ್ಲ, ಅದಾದ್ಮೇಲೆ ಬಂದಿರುತ್ತೆ.
ಕರೆಸಿರ್ತೀನಿ ಬರ್ರಿ ಯಾರು ಹಾಗೆ ಕೊಡ್ತೀರಾ ಸರಿ ಸೊ ಕೋಪ ಬರಲ್ಲ ಅಂತ ಏನಿಲ್ಲ. ಅದರಲ್ಲೂ ಎರಡು ರೀತಿ ಇದೆ. ಒಂದು 10 ಸೆಕೆಂಡು ಯೋಚನೆ ಮಾಡೋಣ, ವೈ ಡಿಡ್ ಹಿ ಸ್ಪೀಕ್ ಆರ್ ವೈ ಡಿಡ್ ಶಿ ಸ್ಪೀಕ್ ಆರ್ ವೈ ಡಿಡ್ ದಿಸ್ ಸಿಚುವೇಶನ್ ಹ್ಯಾಪನ್, ದೆನ್ ಐ ಗೆಸ್ ಐ ಹ್ಯಾವ್ ಅನ್ ಆನ್ಸರ್ ಟು ಇಟ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಒಂದು ಕೋಪ ವರ್ಷಕ್ಕೆ ಅಂತ ಕೆದಕದು ಗೊತ್ತಾಗುತ್ತಲ್ಲ, ಅವಾಗ ಕೋಪ ಮಾಡ್ಕೊಂಡು ವೇಸ್ಟ್. ಯಾಕಂದ್ರೆ ಅವರಿಗೂ ಬೇಕಾಗಿರೋದು ಅದೇ. ಅಂಡರ್ಸ್ಟ್ಯಾಂಡ್? ಸೊ yeah, but one way of looking at it is I think understanding what is happening, ಏನಕ್ಕೆ ಮಾತಾಡ್ತಾರೆ. ಬಟ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಆ ಕಂಟೆಸ್ಟೆಂಟ್ಸ್ ಫ್ಯಾಕ್ಟ್ ಏನಂದ್ರೆ ಐ ಆಮ್ ದೇರ್ ಓನ್ಲಿ ವೆಂಟ್, ಐ ಆಮ್ ದೇರ್ ಓನ್ಲಿ ಸೋರ್ಸ್ ಆಫ್ ಎವ್ರಿಥಿಂಗ್. ಸೊ ನನ್ನ ಹತ್ರ ಬಂದಾಗ ಅವರು ಮನಸ್ಸು ಬಿಚ್ಚಿ ಮಾತಾಡಲೇಬೇಕಾಗುತ್ತೆ. ನಾನು ಬಿಟ್ಟರೆ ಬೇರೆ ಯಾರು ಇಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಸೊ ಈ ಮಾತಾಡಬೇಕಾದ್ರೆ ನಾನಾ ರೀತಿಯಲ್ಲೂ ಅವರು ಮಾತಾಡ್ಬೋದು, ತಪ್ಪಿ ಏನೋ ಗೊತ್ತಿದ್ದೇನೋ. ಐ ಥಿಂಕ್ ಫಸ್ಟ್ ಟೈಮ್ ಇಟ್ಸ್ ಆಲ್ವೇಸ್ ನೈಸ್ ಟು ಟೆಲ್ ದೆಮ್ ನೋ ದಟ್ಸ್ ನಾಟ್ ಓಕೆ. ಐ ಥಿಂಕ್ ದೇ ವಿಲ್ ಬಿ ಫೈನ್. ಸೊ ಹಾಗಿದ್ರೆ ಇಷ್ಟು ಸೀಸನ್ ಅಲ್ಲಿ ನಿಮ್ಗೆ ತುಂಬಾ ರೇಗಾಡಿರೋದು ಅಂತ ಯಾರ ಮೇಲೆ ಅದು ನೆನಪಿರೋದು ಯಾವ ವ್ಯಕ್ತಿ ಅಂತ? ಲೈವ್ ಆಗ್ತಲ್ಲ, ಅದು ಹುಚ್ಚ ವೆಂಕಟ್ ಅವರು ಮಾತಾಡಿದಾಗ ಐ ಥಿಂಕ್ ದಟ್ ವಾಸ್ ಓನ್ಲಿ ಟೈಮ್ ಐ ರಿಯಲಿ ಲಾಸ್ಟ್ ಮೈ ಕೂಲ್, ಬಿಕಾಸ್ ನಮ್ಮ ಎದುರುಗಡೆ ನಡೀತಲ್ಲ ಅದು, ನಾನು ವೇದಿಕೆ ಮೇಲೆ ನಿಂತಾಗ ನಡೀತಲ್ಲ ಅದು. ಸೊ ಐ ಥಿಂಕ್ ದಟ್ ವಾಸ್ ನಾಟ್ ಓಕೆ. ಅದು ಬಿಟ್ಟರೆ ಐ ಥಿಂಕ್ ಆಲ್ ಮೈ ರಿಯಾಕ್ಷನ್ಸ್ ನಾನು ಹೇಳಿದಾಗೆ ಮುಗಿದ ಮೇಲೆ ಬಂದಿರೋದು. ಪರಮೇಶ್ವರ್ ಸರ್, ಈಗ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋದು ಅಂದರೆ ಯಾವೆಲ್ಲ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀರಾ? ಈಗ ಯೂಶಲಿ ಏನಾದರೂ ಟಿಕ್ಟಾಕ್ ಅಲ್ಲಿ ಫೇಮಸ್ ಆದರೆ ಸೊ ಜನರಲ್ ಟಾಕ್ಸ್ ಹೇಗಿರುತ್ತೆ ಅಂದರೆ ಈ ಸೀಸನಲ್ಲಿ ಇವರು ಹೋಗ್ಬೋದು ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಯಾವೆಲ್ಲ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ತೀರಾ ಸ್ಪರ್ಧಿಗಳನ್ನ? ಇದು ಅಂದ್ರೆ ಇದಕ್ಕೊಂದು ಎಲ್ಲರಿಗೂ ತೃಪ್ತಿಯಾಗುವ ಉತ್ತರವನ್ನ ಇದಕ್ಕೆ ಕೊಡಕ್ಕಾಗತ್ತೆ ಅಂತಲೇ ಅನ್ಸಲ್ಲ ನನಗೆ. ಯಾಕಂದ್ರೆ ಸೆಲೆಬ್ರಿಟಿ ಅನ್ನೋ ವರ್ಡಿಗೆ ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಒಂದು ಆಟ. ಕ್ರಿಕೆಟ್ ಆಟದಲ್ಲಿ 2 ಮ್ಯಾಚ್ ಆಡಿದವನು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾನೆ ಈ ದೇಶದಲ್ಲಿ. ಫುಟ್ಬಾಲ್ ಆಡಿದವನು ಅಷ್ಟು ಆಗಿರಲ್ಲ. ಹಾಕಿ ಆಡಿದವನು ಇನ್ನೂ ಕಡಿಮೆ ಆಗಿರ್ತಾನೆ. ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ. ಅದೇ ತರ ಒಂದು ಕಬಡ್ಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕಬಡ್ಡಿ ಆಡಿದವರು, ಏಷ್ಯಾಡಲ್ಲಿ ಚಿನ್ನದ ಪದಕ ತಂದವರು, ಹೆಚ್ಚಿನ ಸಂದರ್ಭಗಳಲ್ಲಿ ಇಂಡಿಯಾ ಏಷ್ಯಾಡಲ್ಲಿ ಚಿನ್ನದ ಪದಕವನ್ನು ತಂದಿದೆ. ಸೊ ಅವ್ರು ಯಾರೋ ಒಬ್ರು ಕರ್ನಾಟಕದವ್ರು ಇರ್ಬೋದು. ನಮ್ಗೆ ಎಷ್ಟೋ ಸರಿ ಅವ್ರು ಸೆಲೆಬ್ರಿಟಿ ಅಂತ ಅನಿಸ್ತಾ ಇರಲ್ಲ ನಮಗೆ. ಯಾಕಂದ್ರೆ ನಮ್ಮ ಇಟ್ಸ್ ಅ ರಿಲೇಟಿವ್ ವರ್ಡ್. ಅಂದ್ರೆ ನೀವು ಸೆಲೆಬ್ರಿಟಿ ಅಂತ ತಗೊಳ್ಳೋದು ನೀವು ಹೆಂಗ್ ನೋಡ್ತಿದ್ದೀರಿ, ನಿಮಗೆ ಏನ್ ಇಷ್ಟ ಅನ್ನೋದ್ರ ಮೇಲಿದೆ. ಆದ್ರೆ 17 ಜನ ಸೆಲೆಬ್ರಿಟಿಗಳನ್ನ ಆರಿಸುವಾಗ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಪಾಪ್ಯುಲರ್ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ ಸೆಲೆಬ್ರಿಟಿ ಅಂತ. ಇದು ಮೊದಲನೇ ಮಾನದಂಡ. ಅದಾದ್ಮೇಲೆ ಒಂದು ಫಿಸಿಕಲ್ ಫಿಟ್ನೆಸ್ ಇದೆ, ಒಂದು ಲೆವೆಲ್ ಅಲ್ಲಿ ಫಿಟ್ ಇರ್ಬೇಕಾಗತ್ತೆ. ಇದ್ರೆ ಅನೇಕ ತೊಂದರೆಗಳಾಗುತ್ತೆ. ಹಂಗಂತ ಎಲ್ಲಾ ತರದ ಫಿಟ್ನೆಸ್ ಇದ್ದವ್ರನ್ನೇ ಹಾಕಿದ್ದೀನಿ ಅಂತ ಅಲ್ಲ. ಕೆಲವು ಸಾರಿ ಅದು ತುಂಬಾ ಕಾನ್ಶಿಯಸ್ಲಿನೂ ಹೋಗಿದ್ದಿದೆ. ಓಕೆ, ಇಲ್ಲ ಇವರು ಈ ತರ ಇವ್ರು ಇದ್ರೆ ಒಂದು ಬೇರೆ ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೆ. ಒಟ್ಟು ಒಂದು ಮನೆಯಲ್ಲಿ ಎಷ್ಟೆಲ್ಲ ರೀತಿಯ ಪಾತ್ರಗಳನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಇದೆಯೋ ಅದು ಮಾಡಕ್ಕೆ ಗುದ್ದಾಡ್ತಾ ಇರ್ತೀವಿ. ಒಬ್ಬರು ಸಿಕ್ಕಿದಾಗ ಡುಪ್ಲಿಕೇಶನ್ ಅನ್ನ ಅವಾಯ್ಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಕೆಟ್ ಕೀಪರ್ ಇದ್ರೆ ಟೀಮಿಗೆ ಒಂದು ವಿಕೆಟ್ ಕೀಪರ್ ಸಾಕು. 2ನೇ ವಿಕೆಟ್ ಕೀಪರ್ ಅನ್ನ ಅನ್ಲೆಸ್ ಹಿ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ಯಾಟ್ಸ್ಮನ್ ನಾವು ಮುಟ್ಟಕ್ಕೆ ಹೋಗಲ್ಲ. ಆ ತರ ಅಂದ್ರೆ ಒಂದು ಕಂಪೋಸಿಷನ್ ತರ. ಅದು ಕೆಲವು ಸಾರಿ ರೈಟ್ ಆಗುತ್ತೆ, ಕೆಲವು ಸಾರಿ ರಾಂಗ್ ಆಗುತ್ತೆ. ಸೊ ಆ ಸರ್ಪ್ರೈಸ್ ಗಳಿಗೆ ನಾವು ರೆಡಿ ಇರಲೇಬೇಕು ಈ ಫೀಲ್ಡ್ ಅಲ್ಲಿ. ಸುದೀಪ್ ಸರ್, ಈಗ ಕಂಟೆಸ್ಟೆಂಟ್ಸ್ ತರನೇ ಈಗ ಬಿಗ್ ಬಾಸ್ ಹೌಸ್ ಸಹ ಅಷ್ಟೇ ಕ್ಯೂರಿಯಾಸಿಟಿ ಹುಡ್ಸುತ್ತೆ ಪ್ರತಿ ವರ್ಷ. ಸೊ ಈ ಸಲ ಯಾವ ರೀತಿ ಇರುತ್ತೆ? ನಿಮ್ಮ ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ಇದೆಯಾ? ಅಂದರೆ ಲೈಕ್ ಮೇಕ್ ಓವರ್ಗೆ, ಯಾಕಂದರೆ ಸ್ಟೈಲಿಶ್ಗೆ ನೀವು ಎದ್ದಿದ್ದ ಕೈ ಅಲ್ವಾ? ಹಾಗಾಗಿ ಸ್ಟೈಲಿಶ್ ಅಂದರೆ ಇವಾಗ ನೀವು ಹೇಳ್ತಾರೆ ಬಿಗ್ ಬಾಸ್ ಮನೆ. ನನ್ನ ಸ್ಟೈಲಿಶ್ನೆಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೇಕ್ ಓವರ್ ಒಳಗಡೆ ಯಾವ ರೀತಿ? ಅಲ್ಲಿ ನನಗಂತ ಒಂದು ಮನೆ ಕಟ್ಟಿದ್ದಾರೆ. ಅದು ವರ್ಷಕ್ಕೆ ಒಂದ್ಸತಿ ಓಪನ್ ಆಗುತ್ತೆ. ನಾನು ಹೋದಾಗ ನನಗೆ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಇದೆ. ಯಾಕೆ ನಾನಿರೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಯಾವಾಗಲೂ ಟಿಪ್ಸ್ ಕೊಡ್ತಾ ಇರ್ತೀವಿ. ಸ್ವಲ್ಪ ಅದನ್ನು ಚೆನ್ನಾಗಿ ಮಾಡಿ, ಇದನ್ನು ಚೆನ್ನಾಗಿ ಮಾಡಿ ಅಂತ. ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್ ಇಫ್ ಯು ನೋಟಿಸ್ ಇಟ್ ಪ್ರಾಪರ್ಲಿ ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ದಟ್ ಸ್ಟ್ರಕ್ಚರ್. ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಆ ಒಂದು ಸ್ಟ್ರಕ್ಚರ್ ಹಿಂದೆ ಅದರೊಳಗಡೆ ಇರೋ ಕಲರ್ಸ್ ಆಗಲಿ, ಅದರೊಳಗಡೆ ಯಾಕೆ ಏನನ್ನ ಎಲ್ಲಿಟ್ಟಿದ್ದಾರೆ, ದೇರ್ ಇಸ್ ಅ ಲಾಟ್ ಆಫ್ ಸೈಕಾಲಜಿ ಬಿಹೈಂಡ್ ದಟ್. ಸೊ ಐ ಥಿಂಕ್ ನಂದು ಟಿಪ್ಸ್ ಓಡಲ್ಲ. ಐ ಥಿಂಕ್ ಅದಕ್ಕೆ ಅಂತ ಒಂದು ಟೀಮ್ ಇದೆ. So there is a lot of survey, research,
ಯಾಕೆ ಅದನ್ನು ಮಾಡಿದ್ದಾರೆ, ಯಾಕೆ ಈ ಕಲರ್ ಉಪಯೋಗಿಸಿದ್ದಾರೆ, ಯಾಕೆ ಈ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ. there's a lot of science to it actually, so I think they know better why they do it. ಸೊ ಈಗ ಸಿನಿಮಾಗೆ ನೀವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿ ಬಿಗ್ ಬಾಸ್ಗೂ ಕೂಡ ಏನಾದ್ರು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀರಾ? ಮೇಕಪ್ ಹಾಕ್ತೀನಿ, ಪ್ರಿಪೇರ್ myself, I like to look nice. ಅದು ಬಿಟ್ಟರೆ ಏನು ಪ್ರಿಪರೇಷನ್ ನಥಿಂಗ್ ಐ ಕ್ಯಾನ್ ಡೂ. ಬಿಕಾಸ್ ಅಲ್ಲೋ ವೇದಿಕೆ ಮೇಲೆ ನಿಂತಾಗ ಶಾಕ್ಸ್ಗಳಾಗಿದ್ದಾವೆ ಕೆಲವು ಟೈಮ್. ಈ ಥರನೂ ಮಾತಾಡ್ತಾರ, ಈ ಥರನೂ ಆಗುತ್ತೆ ಕೆಲವು ಟೈಮ್ ಅಂದ್ಬಿಟ್ಟು. ಬಟ್ ಇವಾಗ ಹೋಗ್ತಾ ನನಗೆ ಅಭ್ಯಾಸ ಆಗಿರ್ಬೋದು. ಫಸ್ಟ್ 1 or 2 seasons ಮಾಡಬೇಕಾದ್ರೆ ನನಗೆ ಶಾಕ್ಸ್ ಆಗಿದ್ದು ಇದೇನು ಈ ಥರ ಎಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ಅಂತ. ಸೊ ಇಟ್ ಇಸ್ ಹ್ಯಾಪನ್, ಇಟ್ ಇಸ್ ಡೆಫಿನೆಟ್ಲಿ ಹ್ಯಾಪನ್. ಥ್ಯಾಂಕ್ ಯು.